ಧರ್ಮಸ್ಥಳದ ವಿಚಾರದಲ್ಲಿ ಒಂದಿಷ್ಟು ಜನ ಗೃಹ ಸಚಿವರ ವಿರುದ್ಧ ಸಿಎಂ ವಿರುದ್ಧ ಅವಹೇಳನ ಪದಗಳನ್ನು ಬಳಸಿದ್ರು. ಅವರ ಬಂಧನಕ್ಕೆ ಏನಾದರೂ ಆದೇಶ ಆಗಿದೆ, ಬಂಧಿಸಿದ್ದಾರೆ? ಆ ರೀತಿ ಏನಿಲ್ಲ, ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ ನಾವು ಎಲ್ಲೆಲ್ಲಿ ಅಂಥ ಘಟನೆಗಳು ನಡೆಯುತ್ತೆ ಇದು ಬಿಯಾಂಡ್ ಎ ಪಾಯಿಂಟ್. ಅಂದರೆ ಸಾಮಾನ್ಯವಾಗಿ ಯಾರೋ ಒಬ್ಬರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಅದರ ವೆರಾಸಿಟೀಸನ್ನು ಯೋಚನೆ ಮಾಡ್ತಾರೆ. ಅದರಿಂದ ಅದನ್ನು ಸ್ಥಳೀಯರಿಗೆ ಬಿಟ್ಬಿಡ್ತೀವಿ, ಸ್ಥಳೀಯ ಪೊಲೀಸ್. ತುಂಬ ಡಿರಾಗೇಟರಿ ಆಗಿರೋದ್ರಿಂದ ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ. ಅದು ಈಗ ಹೇಟ್ ಸ್ಪೀಚ್ ಬಿಲ್ಲು ಕೂಡ ತರ್ತಾ ಇದ್ದೀವಿ. ಅದರಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೀವಿ. ಫೇಕ್ ನ್ಯೂಸಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಕಾನೂನು ಮಾಡುವಾಗ ಇವೆಲ್ಲ ಗಮನದಲ್ಲಿಟ್ಕೊಂಡ್ರೆ ನಾವು ಸರ್, ಈಗ ಹರೀಶ್ ಕುಂದವರು ಕೂಡ ಸಿಎಂ ವಿರುದ್ಧ ಮಾತನಾಡಿದ್ದಾರೆ. ಈಗ ಈ ಕಿಮ್ರೋಡ್ ಆಗಲೇ ಅವ್ರದ್ದು 23ರಲ್ಲೇ ಮಾತಾಡಿರುವಂಥದ್ದು. ಅದನ್ನು ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ. ಅದು ಸ್ಟೇ ಏನಾದರೂ ವೆಕೇಟ್ ಆದರೆ ಮುಂದೆ ಕ್ರಮ ತಗೊಳ್ತಾರೆ. ಹೀಗೆ ನಿರ್ದಿಷ್ಟವಾಗಿ ಹೀಗೆ ಮಾಡಿ ಅಂತ ಹೇಳಕ್ಕೆ ಬರೋದಿಲ್ಲ. ಆದಷ್ಟು ಬೇಗ ಅಂತ ಹೇಳ್ಬೋದು ಅಷ್ಟೇ. ಬಿಜೆಪಿಯವರು ಇದನ್ನೇ ಒಂದು ರೀತಿ ವೆಪನ್ ಬಳಸ್ತಾ ಇದ್ದಾರೆ ಸರ್. ಸೆಷನ್ ಒಳಗಡೆ ಹೆಂಗೆ ಫೇಸ್ ಮಾಡ್ತಾರೆ? ಯಾವುದನ್ನು? ಧರ್ಮಸ್ಥಳ ಈಗ ನಿನ್ನೆ ಉತ್ತರ ಕೊಟ್ಟಿದ್ದೇನೆ. ಅದಕ್ಕೂ ಮೀರಿ ಅವರು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ಅದಕ್ಕೂ ಕೂಡ ಸಮರ್ಥವಾಗಿ ಉತ್ತರ ಕೊಡ್ತೀವಿ.